ನಮಸ್ತೆ. ಕನ್ನಡ ಮಾಣಿಕ್ಯ ಚಾನಲ್ಗೆ ಹೊನ್ನವಳ್ಳಿ ಕೃಷ್ಣ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ನಾನು ಹುಟ್ಟಿದ್ದು ಒಂದು ಕುಗ್ಗ ಗ್ರಾಮ, ಅಂದರೆ ಹೊನ್ನವಳ್ಳಿ, ಅರ್ಕಲಗೂಡು ತಾಲೂಕು, ಹಾಸನ ಜಿಲ್ಲೆ. ನಾನು ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ಬರಲಿಲ್ಲ. ಸರಿಯಾಗಿ ಹೇಳಬೇಕು ಅಂದರೆ ಅಣ್ಣವ್ರನ್ನ ನೋಡಬೇಕು ಅನ್ನೋ ಹಂಬಲ ಆಯಿತು. ದಿನ ಬೆಳಗ್ಗೆ ಆಯಿತು ಅಂದರೆ ಪತ್ರಿಕೆ ನೋಡ್ತಾಯಿದ್ದು. ಆಗ ನಮ್ಮೂರಿನಲ್ಲಿ ಪಟೇಲ್ರ ಮನೆಯಲ್ಲಿ ಒಂದು ರೇಡಿಯೋ ಇತ್ತು, ಶಾನ್ ಬಗ್ರ ಮನೆಯಲ್ಲಿ ಒಂದು ಗಡಿಯಾರ ಇತ್ತು. ಆಗ ವಾರ್ತೆಗಳು ಓದುತ್ತಿರುವರು ಅಂತಿದ್ರೆ ನಮಗೆ ವಾರ್ತೆಗಳು ಬರ್ತಾಯಿದ್ದ ಆಗಲೇ ಟೈಮ್ ಆಯಿತು, ಇಷ್ಟು ಟೈಮು ಅಂತ ಅಂದ್ಬಿಟ್ಟು ಕಾತುರದಿಂದ ಇದು ಮಾಡ್ತಾಯಿದ್ದು. ಆಗ ಮಗ ಎಳೆವತ್ತಾಯ್ತು ಕಣೋ, ಏನು CPC ಬಸ್ ಬಂದೇ ಬಿಡ್ತು, ಈ ಥರ ಮಾತಾಡ್ಕೊಳ್ತಾಯಿದ್ದು. ನಾನು ಈ ಪತ್ರಿಕೆ ಅಂದರೆ ಈ ಶುಕ್ರವಾರದ ಪತ್ರಿಕೆ ಅಂದರೆ ಒಂದು ಸ್ವಲ್ಪ ಭಾಳ ಅಕ್ಕರೆಯಿಂದ ನೋಡ್ತಾಯಿದ್ದೆ. ಆ ಶುಕ್ರವಾರದ ಪತ್ರಿಕೆ ಎಲ್ಲ ಸಿನಿಮಾ ಕಾಲಮ್ ಬರ್ತಾ ಇರೋದು. ನಮ್ಮ ಹೊತ್ತಿಗೆ ಬಂದು ಓದೋ ಕಡೆ ಗಮನ ಇರಬೇಕು, ನೀನು ಬರೀ ಈ ಥರ ನೋಡ್ತಾಯಿದ್ರೆ ಆಗಲ್ಲ ಅಂತ ಅನ್ನೋರು. ನಾನು ಏನು ಆಗು ಈಗೂ ಯಾಕೋ ಇದು ಸರಿ ಬರಲ್ಲ ಅಂತ ಮೆತ್ತಿಗೆ ನನಗೆ ಈ ಶ್ರೀರಾಮ ಬುಕ್ ಸ್ಟಾಲ್ ಅಂತ ಒಂದು ಬುಕ್ ಸ್ಟಾಲ್ ಇತ್ತು. ಅಲ್ಲೋಗಿ ಒಂದು ನ್ಯೂ ಫಿಲ್ಮ್ ಡೈರಿ ತಗೊಂಡೆ. ಆ ನ್ಯೂ ಫಿಲ್ಮ್ ಡೈರಿಲಿ ಎಲ್ಲರ ವಿಳಾಸ ಇರೋದು, ಭಾವಚಿತ್ರಗಳು ಇರೋದು. ಈ ಥರ ಈ ಕಡೆ ಎಲ್ಲ ನಿರ್ದೇಶಕರು, ಈ ಕಡೆ ಎಲ್ಲ ನಿರ್ಮಾಪಕರು, ಈ ಕಡೆ ಎಲ್ಲ ಕಲಾವಿದರು, ಹೀಗೆ ಒಂದೊಂದು ಕಡೆ ಒಂದೊಂದು ಇದಿತ್ತು. ನಾನು ಏನು ಅಂದ್ಕೊಂಡಿದ್ದು, ನಮ್ಮದು ಕುಗ್ಗ ಗ್ರಾಮ ಅಂತ ಹೇಳಿದೆ. ನಾನೇನು ಪಾತ್ರ ಮಾಡಬೇಕು ಅನ್ನೋ ಹಂಬಲ ಅಕ್ಕರೆ ಇರಲಿಲ್ಲ, ನೋಡಬೇಕು ಅನ್ನೋ ಬಂದು ಹಾಗೂ ಹೀಗೂ ಪ್ರಯತ್ನ ಮಾಡಿ ನನಗೆ ಇವರು ವಿಳಾಸ ಸಿಕ್ತು. ಅಣ್ಣವ್ರ ಮನೆ ವಿಳಾಸ ನಂಬರ್ 27 2nd ಕ್ರಾಸ್, ಟ್ರಸ್ಟ್ಪುರಂ, ಚೆನ್ನೈ, ಮದ್ರಾಸ್. ಇವರು ಮಡ್ರಾಸಲ್ಲಿದ್ದಾರೆ. ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಯಾವುದೂ ಬರ್ತಿರಲಿಲ್ಲ. ನಾನು ಹಾಗೂ ಹೀಗೂ ಪ್ರಯತ್ನ ಮಾಡಿ ಹುಡ್ಕೊಂಡು ಬಂದಾಗ ಆ ಮನೆ ಸಿಕ್ತು. ಬಿಡಲಿಲ್ಲ, ಬರೋ ಭಾಷೆಯಲ್ಲೇ ಮಾತಾಡ್ತಿದ್ದೆ. ರಾಜ್ಕುಮಾರ್ ಸಾರ್ ಮನೆ ಇರಲ್ಲ, ಅಲ್ಲಿ ಮದ್ರಾಸಲ್ಲಿ ಇರೋದು ಅವರು. ಅಯ್ಯಯ್ಯೋ, ಮತ್ತು ಶ್ರಮಪಟ್ಟು ಹಾಗೂ ಹೀಗೂ ಹೋಗಿ ಮಡ್ರಾಸ್ ತಲುಪಿ ನನಗೆ ಮೊಟ್ಟ ಮೊದಲ ಬಾರಿಗೆ ಸಿಕ್ಕಿದ್ದು ಪಾರ್ವತಕ್ಕ ಅವರು. ಕಾಂಪೌಂಡ್ ಹತ್ರ ಕೂತಿದ್ರು. ಆಗ್ತಾನೆ ಒಂದು ಅಂಬಾಸಿಡರ್ ಕಾರ್ ಹೋಯ್ತು. ಅದೇ ಅಣ್ಣವ್ರು ಹೋಗಿದ್ದು ಗೋಲ್ಡನ್ ಸ್ಟುಡಿಯೋ. ಆಗ ರೌಡಿ ರಂಗಣ್ಣ ಅಂತ ಶೂಟಿಂಗ್ ನಡೀತಾಯಿತ್ತು. ಆಗೋದ್ರು, ಬಾರಪ್ಪ ಅಂತ ಅಂದರು. ಕರೆದ್ರು, ಯಾವ ಊರು ಅಂತ. ನಂದು ಹೀಗೆ ಅರ್ಕಲಗೂಡು ಹತ್ರ ಹೊನ್ನವಳ್ಳಿ, ಅಣ್ಣವ್ರು ನೋಡಬೇಕು ಅಂತ ಬಂದೆ. ಅಯ್ಯೋ, ಈಗ ತಾನೇ ಹೋದ್ರಲ್ಲ, ಪರವಾಗಿಲ್ಲಮ್ಮ, ನೀವು ಸಿಕ್ಕಿದ್ರಲ್ಲ, ಕಾಫಿ ಕುಡಿತೀಯ ಟೀ ಕುಡಿತೀಯ ಅಂತ. ನೀವು ಮಾತಾಡಿದ್ದೆ ನನಗೆ ತಿಂಡಿ ತಿಂದಂಗಾಯ್ತು, ಕಾಫಿ ಟೀ ಕುಡ್ದಂಗಾಯ್ತು, ಏನು ಬೇಡಿ. ಹಾಗೆ ಯಾರನ್ನೂ ಕರೆದು ಕಾಫಿ ತಗೋಬಾ ಅಂತ ಕಾಫಿ ಕೊಟ್ಟರು. ಕುಡಿದು ಮಾತಾಡ್ತಾ ನನ್ನವರು ಅರ್ಕಲಗೂಡು ತಾಲೂಕು, ಹೊನ್ನವಳ್ಳಿ, ಹಾಸನ ಜಿಲ್ಲೆ. ಪಾರ್ವತಕ್ಕರೂರು ಸಾಲಿಗ್ರಾಮ. ನಾನು ಏನು ಬೇಕಾಗಿತ್ತು, ನೀನು ಕರೆಕ್ಟಾಗಿ ಯಾಕೆ ಬಂದೆ, ಏನು ಅಣ್ಣರ ಜೊತೆ ಮಾತಾಡಬೇಕಾಗಿತ್ತು ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಅವ್ರ ಮನೇಲಿ ಹೆಚ್ಚು ಕಮ್ಮಿ ತುಂಬದ ಮನೆ, ಸುಮಾರು
ಅವ್ರ ಮಕ್ಕಳು, ತಂಗಿ ಮಕ್ಕಳು, ತಮ್ಮನ ಮಕ್ಕಳು, ಇನ್ನೊಂದು ತಂಗಿ ಮಕ್ಕಳು ಎಲ್ಲ ಹೆಚ್ಚು ಕಮ್ಮಿ ದೊಡ್ಡ ಕುಟುಂಬ ಅಂತ ಹೇಳಿದ್ನಲ್ಲ. ಒಂದು 30-40 ಮಂದಿ ಕಾಣೋರು. ಆ ಕಡೆ ಹೋಗೋರು, ಈ ಕಡೆ ಬರೋರು, ಈ ಕಡೆ ಬರೋರು. ಅವರು ಮನೇಲಿ ಎಲ್ಲರಿಗೂ ಒಂದೇ ಥರದ ಊಟ, ಒಂದೇ ಥರದೇ. ನೀವು ಬಂದ್ರಿ ಅಂತ ಸ್ಪೆಷಲ್ ಇಲ್ಲ, ಅಥವಾ ಅವರಿಲ್ಲ ಅಂತ ಸ್ಪೆಷಲ್ ಏನೂ ಇಲ್ಲ. ಅದೇ ಅನ್ನ ಸಾರು, ಅದೇ ಉಪ್ಪಿಟ್ಟು, ಅದೇ ಇಡ್ಲಿ, ಅದೇ ತಿಂಡಿ ಏನೇನು ಮಾಡಿರ್ತಾರೆ ಇದು. ನನಗೆ ಮಾತಾಡ್ತಾ ಪಾರ್ವತಕ್ಕವರು ಯಾವ ಊರು ಏನು ಎಲ್ಲ ಅಂತ ಕೇಳಿ ನಾನು ಕುಲಂಕುಷವಾಗಿ ಹೇಳಿದೆ. ಬಟ್ ನಾನು ಬಂದಿದ್ದು ಏನು ದುಡ್ಡು ಗಿಟ್ಟು ಕೇಳಬೇಕು ಅಂತ ಇಲ್ಲಮ್ಮ, ದಯವಿಟ್ಟು ಆಮೇಲೆ ಅನ್ಯತೆ ಭಾವಿಸ್ಬೇಡಿ, ನಾನು ನೋಡಬೇಕು ಅಂತ ಅದಷ್ಟೇ. ಆಗ ನನಗೆ ಒಂದು ಫೋಟೋ ತೆಗೆಸ್ಕೋಬೇಕು ಅನ್ನೋ ಭಾವನೆ ಇರಲಿಲ್ಲ. ನೋಡಬೇಕು, ಮಾತಾಡಿಸ್ಬೇಕು, ಹೊರಡಬೇಕು. ಆಗ ಮಾತಾಡ್ತಾ ಪಾರ್ವತಕ್ಕ ನಾನು ಎಲ್ಲ ವಿಷಯಗಳನ್ನ ಹೇಳಿದೆ. ಆಗ ನಾವು ಬರೀ ರೇಡಿಯೋನಲ್ಲಿ ಹಾಡು ಕೇಳ್ತಾಯಿದ್ದು. ಯಾವುದೋ ಒಂದು ಸ್ಟೇಷನ್ನಲ್ಲಿ 3 ಹಾಡು ಬರ್ತಿತ್ತು. ನಾನು ಮೊದಲು ಕೇಳಿದ್ದ ಹಾಡು ಅಂದರೆ ಅಮರ ಮಧುರ ಪ್ರೇಮ ನೀ ಬಹ ಬೇಗ ಚಂದ ಮಾಮ, ಬೇಗ ಚಂದ ಮಾಮ, ಅಮರ ಮಧುರ ಪ್ರೇಮ ನೀ ಬೇಗ ಚಂದ ಮಾಮ, ಬೇಗ ಚಂದ ಮಾಮ. ಮನದಲ್ಲಿ ಆಸೆಯ ತುಂಬಿದ ಮೇಲೆ ಮರತೆ ಬಿಡಲು ಬಹುದೇ, ಅಮಯೋ ಸುಮಯೋ ಬಾಳುವ ಮೊದಲೇ ಬಾರದ ಏನು ನೀ ಬಳಿ ಸಾರೆ, ಬೇಗ ಚಂದ ಮಾಮ. ಈ ಹಾಡನ್ನು ಕೇಳಿದ್ದೆ. ಆಗ ಬರೀ ಏನು ರೇಡಿಯೋನಲ್ಲಿ ಒಂದು 2-3 ಹಾಡು ಬರ್ತಿತ್ತು, ಅದಷ್ಟೆ. ಅಂತೂ ಇಂತೂ ನನಗೆ ಪಾರ್ವತಕ್ಕ ಮಾತಾಡ್ದ. ಅವರು ಅಕ್ಕರೆಯಿಂದ ಮಾತಾಡ್ತಾರೆ. ಆ ಮಾತುಗಳನ್ನ ಕೇಳಿ ನನಗೆ ಸಕ್ಕರೆ ತಿಂದಂಗೆ ಆಗ್ತಿತ್ತು. ಅಯ್ಯೋ ದೇವರೇ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಈ ಸಮಯ ಆನಂದಮಯ ಅಂತ ಹೇಳ್ತಾರಲ್ಲ ಹಾಗೆ. ಆಮೇಲೆ ನೋಡ್ತಿದ್ರು, ಅಲ್ಲಿ ಆ ಮಕ್ಕಳು ಕಾಣುವ, ಇಲ್ಲಿ ಈ ಮಕ್ಕಳು ಕಾಣ್ತಿತ್ತು. ಏನು ಹೆಚ್ಚು ಕಮ್ಮಿ ಅದು ಒಂಥರ ದೊಡ್ಡ ಕುಟುಂಬ. ಆಗ ಒಬ್ಬೊಬ್ಬರು ನಾನು ಅಲ್ಲಿ ಹೋದಾಗ ಶಿವರಾಜ್ ಕುಮಾರ್ಗೆ 9 ವರ್ಷ, ಶಿವರಾಜ್ ಕುಮಾರ್. ಆಮೇಲೆ ಹಾಗೆ ರಾಘಣ್ಣ, ಲಕ್ಷ್ಮಿ, ಇನ್ನೂ ಪುನೀತ್ ಹುಟ್ಟಿರಲಿಲ್ಲ. ಎಲ್ಲ ಒಬ್ಬೊಬ್ಬರು ಕಾಣಿಸ್ತಾಯಿದ್ರು. ಅವರ ತಂಗಿಗೆ ಒಬ್ಬರಿಗೆ 8 ಜನ ಮಕ್ಕಳು, ಇನ್ನೊಂದು ತಂಗಿಗೆ 6 ಜನ ಮಕ್ಕಳು. ಇವರಿಗೆ ಶಿವಣ್ಣ, ರಾಘಣ್ಣ, ಲಕ್ಷ್ಮಿ, ಪೂರ್ಣಿಮಾ. ಹಾಗೆ ಇನ್ನೂ ಪುನೀತ್ ಹುಟ್ಟಿರಲಿಲ್ಲ. ಆಮೇಲೆ ಪುನೀತ್ ಹುಟ್ಟಿದ್ದು ಚೆನ್ನೈನಲ್ಲೇ ಹುಟ್ಟಿದ್ದು. ನ್ಯೂಟನ್ ಸ್ಟುಡಿಯೋ ಅಂತ ಇದೆ. ಆಗ ಈ ಮಯೂರದಲ್ಲಿ ಅಣ್ಣವ್ರಿಗೂ ಪ್ರಭಾಕರ್ಗೂ ಫೈಟ್ ನಡೀತಾ ಇತ್ತು. ಆ ಫೈಟ್ ನಡೀತಾ ಇರ್ಬೇಕಾದ್ರೆ ಆ ಸಮಯದಲ್ಲಿ ಪುನೀತ್ ಹುಟ್ಟಿದ್ದು. ಅಂತೂ ಎಲ್ಲನೂ ಒಬ್ಬೊಬ್ಬರು ನಾನು ನೋಡ್ಕೊಂಡೆ. ನನಗೆ ಏನೇ ಮನೆಯಲ್ಲಿ ನಾನು ಏನಾದರೂ ಈಗ ಅವ್ರ ಮನೆಯಲ್ಲಿ ಅನ್ನ ತಿಂತಿದ್ದೀನಿ ಅಂದರೆ ಏನಾದರೂ ಒಂದು ಕೆಲಸ ಮಾಡಬೇಕು. ಹಾಗೆ ಅನ್ನ ತಿನ್ನೋಕ್ಕೆ ಮನಸ್ಸು ಬರಲ್ಲ. ಆಗ ನಾನು ಅಲ್ಲಿ ಮನೆ ಏನೋ ಇದು ಮಾಡಿ ಅದೆಲ್ಲ ಮಾಡಬೇಡ, ನೀನು ಏನಿದ್ರೂ ಸುಮ್ಮನೆ ಇರೋ, ಹುಡುಗರ ಜೊತೆ ನೋಡಿಕೊಂಡು ಮಾತಾಡ್ಕೊಂಡು
ಅಂಗಡಿಗೆ ಹೋಗ್ಬಿಟ್ಪ. ಆಗ ಇವ್ರ ಮನೆಗೆ ಎಲ್ಲ ನಿರ್ದೇಶಕರು, ನಿರ್ಮಾಪಕರು, ಛಾಯಾಗ್ರಾಹಕರು, ಆಗ ಉದಯ್ ಶಂಕರ್ ಇವರೆಲ್ಲ ಬರ್ತಾಯಿದ್ರು. ಈ ವಿಜಯ ರೆಡ್ಡಿ, ಸೋಮಶೇಖರು ಇವರೆಲ್ಲ ಸಾಕಷ್ಟು ಜನ ಬರ್ತಿದ್ರು. ಇವನ್ನೆಲ್ಲ ನೋಡ್ತಿದ್ರೇ ಒಂದು ಖುಷಿ. ನಾನು ಕೇಳ್ತಿದ್ದೆ, ಅವ್ರು ಯಾರು ಅಂತ ಕೇಳ್ತಿದ್ರೆ ಅವರು ಡೈರೆಕ್ಟ್ರು. ಹಂಗಂದ್ರೆ ಏನು, ಅವ್ರು ಸಿನಿಮಾ ತೆಗಿತಾರೆ. ಸಿನಿಮಾ ತೆಗಿಯೋರಿಗೆ ಡೈರೆಕ್ಟ್ರ್ ಅಂತ ಹೇಳೋದ? ಇವ್ರು ಯಾರು? ಅವರು ಮಧುಸೂದನ್ ಅಂತ ಕ್ಯಾಮ್ರಾಮ್ಯಾನ್. ಅವ್ರೇನು ಮಾಡ್ತಾರೆ, ಸುಮ್ಮನೆ ತಲೆ ತಿನ್ನಬೇಡ ನೀನು, ಹೇಳ್ತೀನಿ ಇರು, ಒಂದು ಸ್ವಲ್ಪ ದಿವಸ ಎಲ್ಲ ಗೊತ್ತಾಗುತ್ತೆ. ಸರಿ, ನನಗೆಲ್ಲಿ ಏನಾರು ಅಂದ್ಬಿಡ್ತಾರೆ, ಬೇಡ ಜಾಸ್ತಿ ಇದು ಮಾಡ್ಬಿಡ. ನನಗೆ ಈ ಏನು ದುಡ್ಡು ಕೊಟ್ಟಿರ್ತಾರೆ ಅದು ಮಿಕ್ಕಿದ್ದ ಚಿಲ್ಲರೆ ತಂದು ಕೊಡ್ತಿದ್ನಲ್ಲ, ಅಕ್ಕವ್ರಿಗೆ ಭಾಳ ಖುಷಿ ಆಗ್ತಿತ್ತು. ಒಂದು ನಯಾ ಪೈಸೆ ಏನೂ ಇದು ಮಾಡೋದಿಲ್ಲ. ನನಗೆ ಮೊದಲಿಂದನೂ ಅದು ಬರಲಿಲ್ಲ. ಅದು ನಾನು ಬೆಳೆಸ್ಕೊಂಡು ಬಂದ ದಾರಿ. ಆ ದಾರಿ ಭಾಳ ಪವಿತ್ರವಾಗಿತ್ತು. ಅದು ಹಿಂತಿರುಗಿ ನೋಡಿದ್ರೆ ನನಗೀಗಲೂ ನೆನಪಾಗೋದು ಅಕ್ಕವರು, ಅಣ್ಣವರು ಯಾರು ಇದು, ಏನು ಎತ್ತ ಅಂತ. ಇಲ್ಲ, ನಮ್ಮೂರ ಕಡೆನೂ ನೋಡಬೇಕು ಅಂತ ಬಂದು. ಹಾಗಾಗಿ ಪಾಪ ಏನು ಒಂದು ಯಾತಕ್ಕೆ ಬಂದು, ಏನು ಎತ್ತ ಇಲ್ಲ, ನಿಮ್ಮನ್ನು ನೋಡಬೇಕು ಅಂತ ಬಂದಂತೆ. ಸರಿ, ನಾನು ಹೇಳಿದೆ, ಎಲ್ಲ ಹುಡುಗರ ಜೊತೆ ನೀನು ಇರಪ್ಪ, ಏನು ಪ್ರಾಬ್ಲಮ್ ಇಲ್ಲ ಅಂತ. ನಾನು ಹಾಗೆ ಬರ್ತಾ ಮನೆಗೆ ಬರ್ತಾ ಇರೋರು, ಹೋಗ್ತಾ ಇರೋರು, ಅಲ್ಲ ಅಣ್ಣ ಅವ್ರಿಗೆ ನಮಸ್ಕಾರ ಅಕ್ಕವ್ರಿಗೆ ನಮಸ್ಕಾರ ಮಾಡ್ಕೊಳ್ಳೋದು. ನನಗೆ ಅವರು ನೋಡಿದ ತಕ್ಷಣ ಅಯ್ಯೋ, ಹೇಗೆ ಅವರನ್ನು ಹೇಗೆ ಇದು ಮಾಡೋದು, ಎಲ್ಲರೂ ನಮಸ್ಕಾರ ಮಾಡ್ತಿದ್ದಾರೆ, ಇದು ಮಾಡ್ತಿದ್ದಾರೆ. ನಾನು ಈ ಕಾಪಿ ಟೀ ಕೊಡ್ತಿದ್ದೆ ಅಂತ ಹೇಳಿದ್ನಲ್ಲ, ಆ ಸಮಯ ಸಂದರ್ಭದಲ್ಲಿ ಡೈರೆಕ್ಟ್ರು ಇವರೆಲ್ಲ ಉದಯ್ ಶಂಕರು, ವಿಜಯ ರೆಡ್ಡಿ, ಸೋಮಶೇಖರು ಇವರೆಲ್ಲ ಕೂತಿದ್ರಲ್ಲ, ಆ ಸಮಯದಲ್ಲಿ ಎಲ್ಲರಿಗೂ ಕಾಪಿ ಕೊಡ್ತಿದ್ನಲ್ಲ, ಅವ್ರನ್ನೇ ನೋಡ್ತಿದ್ವಿ. ಅವ್ರನ್ನೇ ನೋಡ್ತಾ ಈ ಕಡೆ ನೋಡಿ ಕಾಪಿ ಕೊಡು, ಈ ಕಡೆ. ನನಗೆ ಆಯಿತು, ಕೊಟ್ಟೆ. ತಪ್ಪಾಯಿತು, ದಯವಿಟ್ಟು ಬೇಜಾರ ಮಾಡ್ಕೋಬೇಡಿ ಅಂತ. ಏನೂ ಇಲ್ಲ, ಈ ಕಡೆ ನೋಡಿಕೊಂಡು ನೀನು ಆ ಕಡೆ ಎಲ್ಲೋ ಕೂತಿ, ಆ ಕಡೆ ಅವ್ರನ್ನ ನೋಡ್ತಿದ್ದೀಯಾ, ಇವ್ರು ನೋಡ್ತಿದ್ದೆ. ಏನು ಮನೆಗೆ ಹೋಗೋರು ಬರೋರು ಎಲ್ಲ ಇರೋಲ್ಲ, ಪ್ರತಿಯೊಬ್ಬರನ್ನು ನೋಡಿಕೊಂಡು ಇದು ಮಾಡಿಕೊಂಡು ಬೆಳೆದು ಬಂದಾದ ನಂತರ ಓಹೋ, ಇದು ಭಾಳ ಪವಿತ್ರವಾದದ್ದು ಜಾಗ. ಈ ಜಾಗದಲ್ಲಿ ನಾನು ಜಾಗೃತನಾಗಿರಬೇಕು. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದು, ಕಳ್ಳತನ ಮಾಡೋದು ನನ್ನ ಮನಸ್ಸಿಗೆ ಬರದೇ ಇದ್ದರೆ ಸಾಕು ದೇವರೇ ಅಂತ ಅಲ್ಲಲ್ಲಿ ದೇವ್ರನ್ನ ನೆನೆಸ್ಕೊಳ್ತಾ ಇದ್ದೆ.